ಸಂದರ್ಭಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಂಪಾರ್ಟೆಂಟ್ ಯಾವುದು ಇದೆ, ಯಾವುದು ರಿಪೀಟೆಡ್ ಕ್ವಶ್ಚನ್ ಆಗಿದೆ, ಆ್ಯಂಡ್ ಆಲ್ಸೋ ಇನ್ನೊಂದು ವಿಚಾರ ಏನಂತಂದರೆ ಕ್ವಶನ್ ಪೇಪರ್ಸಿಂದ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆನಾ? ಲೆಟ್ಸ್ ಡಿಸ್ಕಸ್ ಫಸ್ಟ್ ಕ್ವಶನ್ನ ಡಿಸ್ಕಸ್ ಮಾಡೋಣ. ಆ್ಯಂಡ್ ಅದೇನಂತಂದರೆ ಕಲಿವಿ ಮನೆ ಮಿಡುಕುಳ್ಳ ಗಂಡನು ಅನ್ನುವಂಥದ್ದು ಫಸ್ಟ್ ಕ್ವಶನ್, ಆಯಿತಾ? ಆ್ಯಂಡ್ ಸೆಕೆಂಡ್ ಕ್ವಶನ್ ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ಇದು ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ನೀವು ವಿವರಣೆ ಕೊಡಬೇಕಾಗ್ತದೆ, ಆಯಿತಾ? ನೆಕ್ಸ್ಟ್ ಕ್ವಶನ್ ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳು ಅಂತ ಹೇಳಿ ಕೇಳ್ತೀವಿ. ಹೌದಾ? ಕರೆಕ್ಟಾಗಿರೋ ನಂಬರ್ನ ಕೂಡ ಏನು ಮಾಡ್ತಾಳೆ ಅವರು ರಾಂಗ್ ನಂಬರ್ ಅಂತಂದು ಹೇಳ್ತಾಳೆ. ಹೌದಾ ಮೊಮ್ಮಗಳು? ಆ ವಿಚಾರವಾಗಿ ನೀವೇನಿದೆ ಅದನ್ನು ಓದ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆ ಈಸಿಯಾಗಿರುವಂಥದ್ದು ಇದು. ಓಕೆನಾ? ನೆಕ್ಸ್ಟ್ ಅಲ್ಲಿ ನೋಡೋದಾದರೆ ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು. ಹೌದಾ? ನಮ್ಮ ಭಾಷೆಯಲ್ಲಿ ಓದಿದ್ದೇ ನಮಗೆ ಸಂಪೂರ್ಣವಾಗಿ ಮೈಗೆ ಹತ್ತದೆ, ತಲೆಗೆ ಹತ್ತುತ್ತದೆ ಅಂತೇಳಿ ಎಲ್ಲ ನಾವು ಹೇಳ್ತೀವಿ. ಹೌದಾ? ಆದರೆ ಏನು ಹೇಳ್ತೀವಿ ಈಗಿನ ಕಾಲದಲ್ಲಿ ಇಂಗ್ಲೀಷ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಹೌದಾ? ಎಸ್, ಅದು ಕೂಡ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ನಮ್ಮ ಭಾಷೆ ಕೂಡ ಕಲಿಯೋದು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್ ಮಗುವೇ ಮೊದಲ ವಿಜ್ಞಾನಿ ಅನ್ನೋ ಪ್ರಶ್ನೆ ಬಗ್ಗೆ, ಆಯಿತಾ? ನೆಕ್ಸ್ಟ್ ಕ್ವಶನ್ ಏನಂತಂದರೆ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ ಅಂತಂದು ಈ ಪ್ರಶ್ನೆ ಕೂಡ ಕೇಳ್ತಾರೆ. ಹೌದಾ? ನಾಟಕದಿಂದ ಬಂದಂಥವು. ಹೌದಾ? ನೆಕ್ಸ್ಟ್ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಅಂತೇಳಿ ಕೂಡ ಪ್ರಶ್ನೆ ಕೇಳ್ತಾರೆ. ಹೌದಾ? ನಾಟಕದಿಂದ, ಪದ್ಯದಿಂದ, ಪಾಠದಿಂದ ಕೂಡ ಈ ಮೂರು ಭಾಗಗಳಿಂದ ನಮಗೆ ಪ್ರಶ್ನೆಗಳು ಕೇಳಬರುತ್ತೆ. ಹೌದಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಅನ್ಯಲಿಂಗಗಳ ನೆನೆದ ನಿಮ್ಮ ಭಕ್ತನು ಅಂತೇಳಿ ಪ್ರಶ್ನೆ. ಹೌದಾ? ನೆಕ್ಸ್ಟ್ ಓಕೆ, ಇದು ಯಾವ ಥರ ಸಿಕ್ಬಿಟ್ಟಿದೆ ನಾಯ್ಸಸ್. ಚೇಳು ಚಿಕ್ಕದೊಂದಳವಿರಿ ತೆಗೆಯಲ್ ಕಚ್ಚದೆ. ನೋಡಿ, ಸೊ ಚೇಳು ಚಿಕ್ಕದಾಗಿದೆ ಅಂತಂದು ನಾವೇನು ಮಾಡ್ತೀವಿ, ಅದನ್ನು ಹಿಡ್ಕೋಕೋದ್ರೆ ಅದನ್ನು ಕಚ್ಚದೇ ಇರುತ್ತಾ ಅನ್ನುವಂಥದ್ದು ನನ್ನ ತಿಳೋದು. ಸೊ ಇದ್ರ ಬಗ್ಗೆ ಕೂಡ ನೀವು ತಿಳ್ಕೊರಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಮಗುವ ಜೀವದ ಪಯಣ ಸಾಗುತ್ತದೆ ಸದ್ದಿಲ್ಲದೆ. ಹೌದಾ? ನೆಕ್ಸ್ಟ್ ಪ್ರಶ್ನೆ ಏನಂತದ ನೆಕ್ಸ್ಟ್ ಈ ಥರ ನೋಡೋದಾದರೆ ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ. ಹೌದಾ? ಇದೇನು ಹೇಳ್ತಾರೆ, ಎರಡು ಆಯ್ಕೆಗಳು ನಿಮ್ಮ ಮುಂದೆ ಇದೆ, ನೀನು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀಯ ಅನ್ನೋದು ನಿನಗೆ ಬಿಟ್ಟಿದೆ. ಹೌದಾ? ಆಪರೇಷನನ್ನು ಪ್ರತಿ ವರ್ಷಕ್ಕೆ ಒಮ್ಮೆ 3 ವರ್ಷಕ್ಕೊಮ್ಮೆ ಮಾಡಿಸ್ಕೊಳ್ಳೋದು ನಿನಗೆ ಬೇಕೋ, ಅಥವಾ ಸತತವಾಗಿ ಜಾಸ್ತಿ ನೀರನ್ನು ಕುಡಿದು ಎಲ್ಲ ಅದನ್ನು ಹೋಗಾಡಿಸೋದು, ಇದೆಲ್ಲದ್ರ ಬಗ್ಗೆ ಅವ್ರು ಹೇಳ್ತಾ ಇರ್ತಾರೆ. ಹೌದಾ? ಈ ವಿಚಾರದ ಮೇಲೆ ಕೂಡ ಇರಲಿ. ನನ್ನ ದೃಷ್ಟಿಯಲ್ಲಿ ವಾರ್ತಾ ಇಲಾಖೆ ಇದ್ದಂತೆ. ಹೌದಾ? ಈ ವಿಚಾರ ಕೂಡ ತಿಳ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ನನ್ನ ಕೊಡಲಿ ತಂದು ಯಾಕೆ ಆಫೀಸಿನಲ್ಲಿ ಇಟ್ಕೊಂಡಿದ್ದೀರಿ? ಹೌದಾ? ಸೊ ಯಾಕೆ ಇಟ್ಕೊಂಡಿದ್ದೀರಿ ನನ್ನ ಕೊಡಲಿಯನ್ನು? ಹೌದಾ? ಅಂತೆಲ್ಲ ಕೇಳಿದಾಗ ಅಲ್ಲೆಲ್ಲ ಸಂದರ್ಭ ಬರುತ್ತೆ, ಗಿಡದ ಕೊಂಬೆ ಕಟ್ ಮಾಡೋದು ಅದು ಅಂತೆಲ್ಲ ವಿಚಾರಗಳು ಬರ್ತಾ ಇರ್ತವೆ ಇಲ್ಲಿ. ಹೌದಾ? ಸೊ ಆ ವಿಚಾರವನ್ನು ನೀವು ಇಲ್ಲಿ ವಿವರಣೆ ಕೊಡ್ತಾ ಹೋಗ್ಬೇಕು. ನೆಕ್ಸ್ಟ್ ಪ್ರಶ್ನೆ ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು. ಏನಂತ ಹೇಳ್ತಾರೆ, ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದಂಥವುಗಳಿವು ಅಂತೆಲ್ಲ ಹೇಳ್ತಾರೆ. ಇದು ಯಾವ ಸಂದರ್ಭದಲ್ಲಿ ಬಂದಂಥದ್ದು ಅನ್ನೋದನ್ನು ನೀವು ತಿಳ್ಕೊಬೇಕು. ಆಯಿತಾ? ನಾಯಿಗಳ ವಿಚಾರವಾಗಿ. ಹೌದಾ? ಇದು ನಿಮ್ಗೆ ಗೊತ್ತಿದ್ದೇವೆ. ಹೌದಲ್ಲ? ಸೊ ನಾಯಿಗಳು ಕೂಡ ಈಗೇನಾಗಿದೆ ಎಕ್ಸ್ಪೋರ್ಟ್ ಆಗಿದ್ದಾವೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಅವರು. ಇದು ಎಲ್ಲಿ ಬಂತು, ಹೇಗೆ ಬಂತು ಅನ್ನೋದನ್ನು ನೀವು ವಿವರಣೆಯಾಗಿ ಓದಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆ ಯಮಸುತರಂಗುವೇನೆ ಧರ್ಮಕ್ಷಮೆಯ ಗರ ಹೊಡೆದಿರುವುದು. ಹೌದಾ? ಏನಂತ ಹೇಳ್ತಾರೆ,
ಧರ್ಮದ ಒಂದು ಏನು ಕರ ಹೊಡೆದಿದೆ ನಿನಗೆ ಹುಚ್ಚು ಹಿಡಿದಿದೆ ಅಂತೆಲ್ಲ ಕೇಳೋದು, ಇದೆಲ್ಲವುಗಳ ಬಗ್ಗೆ ನೋಡ್ತಾ ಇರ್ತೀವಿ. ಅವಳು ತನ್ನಲ್ಲಿರುವಂತಹ ಎಲ್ಲ ನೋವುಗಳ ಅದರಿಂದ ಆ ಮಾತುಗಳು ಅವರ ಮೇಲೆ ಬರ್ತಾ ಇರ್ತದೆ. ಹೌದಾ, ಅವಳನ್ನು ಕಾಪಾಡೋಕ್ಕಾಗದೇ ಇರತಕ್ಕಂಥ ಇವರುಗಳ ಬಗ್ಗೆ ಎಲ್ಲ ಅವಳು ಹೇಳ್ಕೊಳ್ತಾ ಇರ್ತಾಳೆ. ನೆಕ್ಸ್ಟ್ ಪ್ರಶ್ನೆ, ಕುಳಿತು ಕೆಮ್ಮುವ ಪ್ರಾಣಿ ಏನಂತ ಹೇಳ್ತಾರೆ ಇಲ್ಲಿ? ತಂದೆಯನ್ನು ಕುಳಿತು ಕೆಮ್ಮುವ ಪ್ರಾಣಿ ಅಂತೆಲ್ಲ ಏನೇನೋ ವಿಚಾರವಾಗಿ ಬಂದಿರುತ್ತೆ, ನೀವು ಅದನ್ನು ಓದ್ಕೊಳ್ಳಿ. ಓಕೆ, ಈಸಿಯಾಗಿರುವಂಥದ್ದು ಒಂದು ಇದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ನೆಕ್ಸ್ಟ್ ಪ್ರಶ್ನೆ, ಎಷ್ಟು ಸಲವಮ್ಮ ಹೇಳುವುದು ನಿನಗೆ ಅಂತೆಲ್ಲ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ ನೋಡಿದ್ರೆ, ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು. ಹೌದಾ, ಮತ್ತೆ ಇದೇನಾಗಿದೆ ನಮಗೆ ರಿಪೀಟೆಡ್ ಆಗಿದೆ. ಹೌದಾ, ಸೊ ಇದು ಕೂಡ ಅಷ್ಟೇ ಅದೇ ಪಾಠದಿಂದ ರಿಪೀಟೆಡ್ ಆಗಿರುತ್ತೆ. ಹೌದಾ, ಇದು ಕೂಡ ರಿಪೀಟೆಡ್. ಮತ್ತು ನೋಡೋದಾದರೆ, ನೀನು ಯಾವ ಸ್ಕೂಲಿನಲ್ಲಿ ಓದುತ್ತಿದ್ದೀಯೇ? ಹೌದಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ನೋಡಿದ್ರೆ, ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಅಂತೇಳಿ ಹೇಳ್ತಾರೆ. ಹೌದಾ, ಸೊ ಯಾರಾದರೂ ಬಂದರೆ ಏನು ಮಾಡ್ತಾರೆ ಅವರು, ಏನಂತ ಕರೆಯೋದು ಅನ್ನೋದು ಅವರಿಗೆ ಒಂಚೂರು ಕಳವಳ ಇದ್ದಾಗ ಅವರು ಕೆಮ್ಮಿ ಅವರ ಗಮನವನ್ನು ಸೆಳೆಯುತ್ತಾರೆ. ಹೌದಾ, ಅವರ ಗಮನವನ್ನು ಸೆಳೆದು ಅವ್ರು ಏನು ಮಾಡ್ತಾರೆ, ಯಾರು ಬಂದಿದ್ದಾರೆ ಅನ್ನೋದನ್ನು ಅವರೇ ಗುರುತಿಸಬೇಕು. ಮನೆಯಲ್ಲಿ ಯಾರಿದ್ದಾರೆ ಅನ್ನೋದು ನಮಗೆ ಒಂಚೂರು ಇದು ಕ್ಲಾರಿಟಿ ಇಲ್ಲದೆ ಇರೋ ಸಂದರ್ಭದಲ್ಲಿ ಸಂಶಯ ಇದ್ದಾಗ ಅವಾಗ ಏನು ಮಾಡ್ತಾರೆ, ಅವರು ಕೆಮ್ಮಿನ ಮುಖಾಂತರ ಅವರು ಗಮನವನ್ನು ಸೆಳೀತಾರೆ. ಹೌದಾ, ಈ ಸಂದರ್ಭ ಅವರು ಏನು ಗಾಡಿ ರಿಪೇರಿಯನ್ನು ಮಾಡ್ತಾ ಇರಬೇಕಾದ್ರೆ ಸೊ ಬಂದಾಗ ಅವರ ಕಾಲನ್ನು ನೋಡೋದಾಗಲಿ ಇವೆಲ್ಲ ಒಂಚೂರು ವಿಚಾರಗಳ ಬಗ್ಗೆ ನೀವು ನೋಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್, ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ. ಹೌದಾ, ಏನಂತ ಹೇಳ್ತಾರೆ, ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ ಅಂತ ಹೇಳ್ತಾರೆ. ರೈಟ್. ನೆಕ್ಸ್ಟ್ ಪ್ರಶ್ನೆ ಏನಂತ ಹೇಳಿದೆ? ನೆಕ್ಸ್ಟ್ ಪ್ರಶ್ನೆ, ಅಸಾಧ್യമಪ್ಪ ಮರುವಕ್ಕಮಿಲ್ಲ. ಹೌದಾ. ನೆಕ್ಸ್ಟ್, ಕಲಿ ಭೀಮನೇ ಮಿಡುಕೊಳ್ಳ ಗಂಡನು. ನೋಡಿ ಈ ಪ್ರಶ್ನೆ. ಹೌದಾ. ನೆಕ್ಸ್ಟ್ ಪ್ರಶ್ನೆ, ಬರಲುಂಟೆ ಸುಗ್ಗಿ ಮತ್ತೆ ಅಂತೇಳಿ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ ನೋಡಿದ್ರೆ, ಒಂದೊಂದು ಭಾಷೆ ಒಂದೊಂದು ವರ ಅಂತೇಳಿ ಇಲ್ಲಿ ಹೇಳ್ತಾರೆ. ರೈಟ್. ಅದಾದ ನಂತರ ನೆಕ್ಸ್ಟ್, ಎಲ್ಲ ಮಕ್ಕಳ ಕನಸು ಒಂದೇ, ಎಲ್ಲರ ಮಕ್ಕಳ ಕನಸು ಕೂಡ ಒಂದೇ ಆಗಿರುತ್ತೆ ಅನ್ನೋದು ಇಲ್ಲಿ ಹೇಳ್ತಾರೆ. ಯಾವ ಸಂದರ್ಭದಲ್ಲಿ ಅಂತ ನೀವು ನೋಡಬೇಕು. ಓಕೆ. ಡ್ರೈವರನ್ನು ಎತ್ತಲಾಗಿ ಹೋದ, ಇಲ್ಲೇ ಇದ್ದಾನಲ್ಲ ಅಂಥೇಳಿ ಯಾವ ಸಂದರ್ಭದಲ್ಲಿ ಇದು ಬರುತ್ತೆ? ಹೌದಾ, ಇಲ್ಲೇ ಇದ್ನಲ್ಲ ಎಲ್ಲಿಗೆ ಹೋಗ್ದ ಅಂತೆಲ್ಲ ಅವರು ಹುಡುಕಾಡೋದಾಗಲಿ ಯಾವ ಥರ ಮರಣ ಆಯಿತು ಅದು ಅಂತೆಲ್ಲ ವಿಚಾರ ನೋಡಬೇಕಾಗ್ತದೆ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ, ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ. ಈ ಪ್ರಶ್ನೆ ಮತ್ತೆ ನಿಮಗೆ ಬಂದಿದೆ. ರೈಟ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ? ತಾನೇ ಲಘು ಮಾಡಿ ಲಘುವಾದನಯ್ಯ ಅಂತೇಳಿ ಬಂತು. ಅದಾದ ನಂತರ ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳವಿಲ್ಲ. ಹೌದಾ, ಯಾವುದ್ರ ಬಗ್ಗೆ? ಜಾಲಿಯ ಮರದ ಬಗ್ಗೆ ಹೇಳ್ತಾರೆ ಇಲ್ಲಿ. ಹೌದಾ, ಹೌದಿಲ್ಲ, ಜಾಲಿಯ ಮರದ ಬಗ್ಗೆ ನಮಗಿಲ್ಲಿ ಹೇಳ್ತಾರೆ. ಅದರ ವಾಸನೆ ಹೆಂಗಿರುತ್ತೆ, ಅದರ ಹಣ್ಣು ಏನಾದರೂ ತಿನ್ನೋದಕ್ಕೆ ಬರುತ್ತಾ, ಅದೇನಾದರೂ ನೆರಳನ್ನು ಕೊಡುತ್ತಾ ಮನುಷ್ಯರಿಗೆ, ದಣಿದು ಬಂದವರಿಗೆ ನೀರು ಕೊಡ್ತಾ ಏನು ಅಂತ ನೋಡ್ತೀವಿ. ನೆಕ್ಸ್ಟ್, ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ. ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವುದು ಅಪಾಯ ಇದೆ. ಆಗ ನೀರ ಕಣ್ಣಿಗೆ ಬೀಳಿಸದೆ ಇರೋ ಥರ ನೋಡ್ಕೋಬೇಕು. ಆಪ್ರೇಷನ್ ಮಾಡಿಸ್ಕೊಂಡಿರ್ತಾರಲ್ಲ, ಸೊ ಅದನ್ನು ನೀರು ಬೆಳೆದೇ ನೋಡ್ಕೋಬೇಕಂತೇಳಿ ಹೇಳಿರ್ತಾರೆ. ಹೌದಾ, ವೈದ್ಯರು. ಸೊ ಅದನ್ನು ಏನು ಮಾಡ್ತಾರೆ, ಹೆಂಡತಿ ಅವನು ಬೇರೆ ಕುಲದವನಿದ್ದಾನೆ, ಕೀಳು ಜಾತಿಯವನು ಅಂತಂದು ನೀರಿನ ಸ್ನಾನ ಮಾಡಿಸಿ ಅವನ ಯೋಚನೆ ಎಲ್ಲ ಚಿಂತೆ ಎಲ್ಲ ಅವ್ರು ಬೇರೆ ಜಾತಿ ಅಂತೆಲ್ಲ
ಯೋಚನೆ ಮಾಡಿ ಅವನೇನು ಮಾಡ್ತಾನೆ, ಸ್ನಾನ ಮಾಡಿಬಿಡ್ತಾನೆ, ಯಾರಿಗೂ ಗೊತ್ತಾಗ್ಬಾರ್ದು ಅಂತೇಳಿ. ಆದರೆ ಅದರಿಂದ ಏನಾಗ್ಬಿಡುತ್ತೆ ಪರಿಣಾಮ, ಆ ಸಂದರ್ಭದಲ್ಲಿ ಮಾತ್ರ ಏನೂ ಆಗದೆ ಆರಾಮಾಗಿರ್ತಾನೆ. ಆದರೆ ಒಂದಿಷ್ಟು ದಿನ ನಂತರ ಅವನಿಗೆ ಕಣ್ಣು ನೋವು ಶುರು ಆಗೋದು ಎಲ್ಲ ಪ್ರಾರಂಭ ಆಗುತ್ತೆ. ಹೌದಾ? ಅದನ್ನ ಬಗ್ಗೆ ನೀವು ಕನ್ನಡಂ ಕತ್ತೂರಿಯಲ್ದೆ. ಆಯಿತಾ? ನೆಕ್ಸ್ಟ್ ಪ್ರಶ್ನೆ, ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ. ನೋಡಿ ಮತ್ತೆ ರಿಪೀಟ್ ಆಗಿದೆ, ಇದು ಕೂಡ ಮತ್ತೆ ರಿಪೀಟ್ ಆಗಿದೆ. ಮತ್ತೆ ನೀವು ಅವುಗಳನ್ನು ಜಾಸ್ತಿ ಓದಬೇಕು ಅಂತೇಳಿ ನಾನು ನಿಮಗೆ ಹೇಳ್ತೀನಿ. ಓಕೆನಾ? ಸೊ ರಿಪೀಟೆಡ್ ಆಗಿರುವಂಥ ಕ್ವೆಶನ್ಸು ನೀವು ಮತ್ತೆ ಓದಲೇಬೇಕು. ಆಯಿತಾ? ಸೊ ಆಗ ಮಾತ್ರ ನೀವು ಸ್ಕೋರ್ ಮಾಡೋದಕ್ಕೆ ಸಾಧ್ಯ. ನಾನು ಇನ್ನೂ ಒಂದು ನಿಮಗೇನು ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸೊ ನೀವು ಯಾವ ಥರ ಬರಿಬೇಕು ಸಂದರ್ಭಗಳು. ಓಕೆನಾ? ಸೊ ಯಾವ ಥರ ನೀವು ಸಂದರ್ಭಗಳನ್ನು ಬರಿಬೇಕು ಅಂತಂದರೆ, ಫಸ್ಟಲ್ಲಿ ಸೊ ಓಕೆ ಆಯ್ಕೆ ಅಂತ ಬರಿತೀರಿ, ರೈಟ್? ಆಯ್ಕೆ ಅಂತ ಬರಿತೀರಿ. ಆಯ್ಕೆ ಅಂತ ಬರೆದಾದ ನಂತರ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಓಕೆ, ನೀವೇನು ಬರಿಬೇಕು, ಫಸ್ಟ್ ಈ ಮೇಲಿನ ವಾಕ್ಯವನ್ನಂತ ಬರೆದು ಅದಾದ ನಂತರ ಯಾವ ಪಾಠದಿಂದ ತೆಗೆದುಕೊಂಡಿರಿ ಮತ್ತು ಅದರದ್ದು ಕವನ ಸಂಕಲನ ಆಗಿರ್ಬೋದು, ಯಾವುದರಿಂದ ಆರಿಸ್ಕೊಂಡಿದ್ದೀರಿ ಅದನ್ನು ನೀವು ಬರಿಬೇಕು. ಓಕೆ, ಅದಾದ ನಂತರ ಅದು ಯಾವ ಪಾಠದ್ದು ಅನ್ನೋದು ಕೂಡ ನೀವು ಬರೀತೀರಲ್ಲ. ಒಂದು ವೇಳೆ ನಿಮಗೆ ಅದು ನೆನಪಿಲ್ಲ ಅಂತಂದರೂ ಕೂಡ ನೀವು ಯಾವ ಪಾಠದಿಂದ ಅದು ಯಾವ ಪಾಠದ್ದು ಪ್ರಶ್ನೆ ಅನ್ನೋದನ್ನು ನೀವು ಬರೆದ್ರಿ ಅಂತಂದರೆ ಉತ್ತರಲ್ಲಿ, ಅಲ್ಲಿ ಕೂಡ ನಿಮಗೆ 1 ಮಾರ್ಕ್ಸ್ ಸಿಗೋ ಚಾನ್ಸಸ್ ಇರುತ್ತೆ. ಆಯಿತಾ? ಅದಾದ ನಂತರ ಆಯ್ಕೆ ಬರೆದಾದ ನಂತರ ನಿಮಗೆ ಸಂದರ್ಭ ಕೂಡ ಬರೀತೀರಿ, ರೈಟ್? ಅದು ಅಲ್ಲಿ ಬರೀಬೇಕಾದ್ರೆ ಸೊ ಕೂಡ ಈ ರೀತಿ ಸ್ಟಾರ್ಟ್ ಮಾಡಬೇಕು. ಯಾವ ವಿಚಾರವನ್ನು ಶುರು ಆಗಿದೆ ಅದು ಆ್ಯಕ್ಚುಲಿ ಆ ಸಂದರ್ಭ ಸ್ಟಾರ್ಟ್ ಆಗೋದಕ್ಕೆ ಕಾರಣ ಎಲ್ಲಿಂದ ಬಂತು ಅಲ್ಲಿಂದ ತಗೊಂಡು ನೀವು ಅವರೇನು ಪ್ರಶ್ನೆ ಕೊಟ್ಟಿದ್ದಾರೆ ಅಲ್ಲಿವರೆಗೂ ಟಚ್ ಆಗೋವರೆಗೂ ನೀವು ಬರೆದ್ರೂ ಕೂಡ ಮಾರ್ಕ್ಸ್ ನಿಮಗೆ ಬರುತ್ತೆ. ಓಕೆ, ಅದಾದ ನಂತರ ನೆಕ್ಸ್ಟ್ ಏನು ಬರೀತೀರಿ ನೀವು? ಕನ್ಕ್ಲೂಷನ್. ಹೌದಾ? ಏನಂತ ಬರೀತೀರಿ? ಸಾರಾಂಶ. ಹೌದಾ? ಕನ್ಕ್ಲೂಷನ್ ಏನಂದ್ರೆ ಸಾರಾಂಶ. ನೀವು ಅದನ್ನು ಕೂಡ ಬರೀತೀರಿ. ಅದನ್ನೆಲ್ಲ ಬರೆಯೋದಕ್ಕೆ ಮುಂಚೆ ನೀವು ಪ್ರತಿಯೊಂದು ಬರೆದಾಗ ಒಂದೊಂದು ಲೈನ್ ಕೂಡ ಇಲ್ಲಿ ಬಿಡ್ತಾ ಹೋಗ್ಬೇಕು. ಓಕೆ, ಒಂಚೂರು ನೀಟ್ನೆಸ್ ಅನ್ನುವಂಥದ್ದು, ಸ್ಪಷ್ಟತೆ ಅನ್ನೋದು ಕಾಣಿಸುತ್ತೆ. ಅವ್ರಿಗೂ ಕೂಡ ಓದೋದಕ್ಕೆ ಸ್ಪಷ್ಟವಾಗಿರುತ್ತೆ. ಅಂಕಗಳು ಜಾಸ್ತಿ ಆಗುವಂತಹ ಚಾನ್ಸಸ್ ಕೂಡ ಬಹಳ ಇರ್ತವೆ. ಆಯಿತಾ? ಸೊ ಇದೇ ಥರದ್ದು ಇನ್ನೊಂದಷ್ಟು ವಿಚಾರಗಳು ನಿಮಗೆ ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಆಯಿತಾ? ಅದೇ ಥರ ನಿಮಗೆ ಯಾವ ಥರ ಬರಬೇಕು, ಯಾವ ಥರ ಸ್ಕೋರಿಂಗ್ ಯಾವ ಥರ ಮಾಡಬೇಕು, ಕಡಿಮೆ ಬರೆದ್ರೂ ಸ್ಕೋರಿಂಗ್ ಜಾಸ್ತಿ ಯಾವ ಥರ ಆಗಬೇಕು ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡ್ತೀನಿ ನಿಮಗೆ. ಓಕೆನಾ?